ನಮಸ್ತೆ, ನಾನು ಮಧುರ. ಗಾರ್ಡನ್ನಲ್ಲಿ ನಾವು ಯಾವೆಲ್ಲ ಗಿಡಗಳಿಗೆ ಮತ್ತು ಹೇಗೆ ಮರಳನ್ನು ಉಪಯೋಗಿಸಬೇಕು ಅಂತ ಕೆಲವರು ಕೇಳಿದ್ರಿ. ಅದಕ್ಕಾಗಿ ಈ ವಿಡಿಯೋ ಎಲ್ಲ ಮರಳಿನ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಮರಳನ್ನು ಯಾವ ಗಿಡಗಳಿಗೆ ಉಪಯೋಗಿಸಬೇಕು? ಮೊದಲನೆಯದಾಗಿ ಹೆಚ್ಚು ನೀರು ನಿಲ್ಬಾರ್ದು ಅಂತ ಇರುವಂತಹ ಗಿಡಗಳು, ಅಂದರೆ ಈಗ ನಾನು ತೋರಿಸ್ತಾ ಇರುವಂತಹ ಅಡೇನಿಯಂ ನೋಡಿ, ಕಟ್ಟಿಂಗಿಂದ ನೀವು ಬೆಳೆಸ್ತೀರಿ ಅಂತಾದರೆ ಬರೇ ಮರಳಿನಲ್ಲಿ ಬೆಳೆಸಬಹುದು. ಈ ರೀತಿಯಾದಂತಹ ತುಂಬ ಕಡಿಮೆ ನೀರು ಬೇಕಾಗುವಂತಹ ಗಿಡಗಳನ್ನು ನೀವು ನೆಡುವಾಗ ಅಥವಾ ಅದನ್ನು ಪ್ರೊಪಗೇಟ್ ಮಾಡುವಾಗ ಬರೀ ಮರಳನ್ನು ಬಳಸಬಹುದು, ಅಥವಾ ಮರಳಿಗೆ ಸ್ವಲ್ಪ ಮಣ್ಣನ್ನು ಸೇರಿಸಿ ಕೂಡ ನಾವು ಬಳಸ್ತೇವೆ. ಈಗ ಇದು ಪ್ರೊಪಗೇಷನ್ ಮಾಡುವ ಕಾರಣ ನಾನು ಬರೀ ಮಣ್ಣನ್ನು ಬಳಸಿದ್ದೆ. ಅದೇ ಬೇರೆ ಅಡೇನಿಯಂ ಗಿಡ ತೋರಿಸ್ತೇನೆ ನೋಡಿ. ಇದು ಅಡೇನಿಯಂ ಗಿಡ ನಾನು ನೆಟ್ಟು ಕೆಲವು ವರ್ಷಗಳಾಗಿದೆ. ಈ ಅಡೇನಿಯಂ ಗಿಡಗಳನ್ನು ನೆಡುವಾಗ ಸುಮಾರು 50% ನಾನು ಮರಳನ್ನು ಉಪಯೋಗಿಸಿದ್ದೇನೆ. ಆಗ ಈ ಗಿಡ ಕೊಳೆಯುವುದನ್ನು ಇದು ತಪ್ಪಿಸ್ತದೆ. ಕೆಲವರು ಅಡೇನಿಯಂ ಗಿಡಕ್ಕೆ 50% ಮರಳು ಹಾಕದೆ ಸ್ವಲ್ಪ ಕಡಿಮೆ ಮರಳು ಮತ್ತು ಕೋಕೋಪೀಟ್ ಕೂಡ ಬಳಸಬಹುದು. ಆದರೆ ನನಗೆ ಇದು ತುಂಬ ಕಂಫರ್ಟೇಬಲ್ ಆಗಿದೆ, ಗಿಡ ಕೂಡ ಚೆನ್ನಾಗಿ ಬರ್ತಾ ಇದೆ. ಹಾಗೆ ನಾವು ಮಾಸ್ ರೋಸ್ ಅಥವಾ ನೆಲಗುಲಾಬಿ ಹೇಳ್ತೇವಲ್ವ, ಇದನ್ನು ನೆಡುವಾಗ ಕೂಡ 50% ಬೇಡ, ಸುಮಾರು ಒಂದು 30% ನಾನು ಮರಳನ್ನು ಉಪಯೋಗಿಸಿದ್ದೇನೆ. ಇದು ಕೂಡ ಹೆಚ್ಚು ನೀರು ಇಷ್ಟಪಡದೇ ಇರುವಂತಹ ಗಿಡ ಆದದ್ರಿಂದ ಇದಕ್ಕೆ ಸ್ವಲ್ಪ ಮರಳನ್ನು ಉಪಯೋಗಿಸಬಹುದು. ನೆಕ್ಸ್ಟ್ ಮರಳನ್ನು ನಾನು ಉಪಯೋಗಿಸಿರುವಂಥದ್ದು ಈ ಸಕ್ಯುಲೆಂಟ್ ಗಿಡಗಳನ್ನು ನೆಡುವಾಗ ಅಥವಾ ಅದನ್ನು ಕಟಿಂಗ್ನಿಂದ ಪ್ರೊಪಗೇಟ್ ಮಾಡುವಾಗ. ಇದರಲ್ಲಿ ನಾನು ಮರಳು, ಸುಡುಮಣ್ಣು, ಹಾಗೆ ಸ್ವಲ್ಪ ಪರ್ಲೈಟ್, ಕೋಕೋಪೀಟ್ ಇಷ್ಟನ್ನು ಉಪಯೋಗಿಸಿದ್ದೇನೆ. ಹಾಗಾಗಿ ಯಾವ ಗಿಡ ನೆಡ್ತೀರಿ ಅನ್ನೋದ್ರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಮರಳನ್ನು ನೀವು ಬಳಸ್ತೀರಿ ಅನ್ನೋದು ಡಿಪೆಂಡ್ ಆಗ್ತದೆ. ನಮ್ಮಲ್ಲಿ ಪರ್ಲೈಟ್ ಅಥವಾ ಕೋಕೋಪೀಟ್ ಇಲ್ಲ ಅಂತಾದರೆ 50% ಮರಳನ್ನು ಕೂಡ ಈ ಸಕ್ಯುಲೆಂಟ್ಗಳಿಗೆ ನಾನು ಕೆಲವೊಮ್ಮೆ ಉಪಯೋಗಿಸಿದ್ದೇನೆ. ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ. ಯಾಕಂದರೆ ಸಕ್ಯುಲೆಂಟ್ಗೆ ತುಂಬ ಕಡಿಮೆ ನೀರು ಇರಬೇಕು, ಅಂದರೆ ಮಣ್ಣಿನ ಮಿಶ್ರಣದಲ್ಲಿ ನೀರು ಹೆಚ್ಚು ಹಿಡಿದಿಟ್ಟುಕೊಂಡ್ರೆ ಈ ಗಿಡಗಳು ಕೊಳೆಯುತ್ತದೆ. ಆದ ಕಾರಣ ಮರಳನ್ನು ಇಲ್ಲಿ ಉಪಯೋಗಿಸುವಂಥದ್ದು. ಯಾವುದೇ ಟೈಪಿನ ಕಳ್ಳಿ ಗಿಡ ಇರಬಹುದು ಅಥವಾ ಈಗ ತೋರಿಸ್ತಾ ಇರುವಂತಹ ಸಕ್ಯುಲೆಂಟ್ಗೆ ಮರಳು ಬಳಸಬೇಕು. ಹಾಗೆ ಹ್ಯಾಂಗಿಂಗ್ ಗಿಡಗಳಿಗೆ ನಾವು ಹೆಚ್ಚಾಗಿ ಮರಳನ್ನು ಬಳಸುವುದಿಲ್ಲ, ಯಾಕಂದರೆ ಹ್ಯಾಂಗಿಂಗ್ ಪಾಟ್ನಲ್ಲಿ ತುಂಬಿಸುವಂಥ ಮಣ್ಣಿನ ಮಿಶ್ರಣ ತುಂಬ ಭಾರವಾಗಿ ಇರಬಾರ್ದು. ಸಾಮಾನ್ಯ ಗಿಡಗಳಾದಂತಹ ದಾಸವಾಳ ಇರಬಹುದು ಅಥವಾ ಕೇಪಳ ಗಿಡಗಳಿರ್ಬೋದು, ಗುಲಾಬಿ ಗಿಡಗಳು ಬೇರೆ ಬೇರೆ ವೆರೈಟಿಗಳು ಇರಬಹುದು, ದಾಸವಾಳ ಗಿಡ, ಹಾಗೆ ಯೂಫೋರ್ಬಿಯಾ, ಈ ರೀತಿಯಾದಂತಹ ಗಿಡಗಳಿಗೆ ಒಂದು 20% ಮರಳನ್ನು ಉಪಯೋಗಿಸಿದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೀತದೆ ಕೂಡ. ಯಾಕೆ ಹೇಳಿದರೆ ಬರಿಯ ಮಣ್ಣನ್ನು ನೀವು ಹಾಕಿದರೆ ಈ ರೀತಿಯಾಗಿ ಗಟ್ಟಿಯಾಗಿ ಬಿಡ್ತದೆ ಮಣ್ಣು. ಗಿಡಗಳು ಬೇರು ಚೆನ್ನಾಗಿ ಬಿಟ್ಟುಕೊಳ್ಳುವುದಕ್ಕೆ ತುಂಬ ಕಷ್ಟವಾಗಿ ಬಿಡ್ತದೆ. ಗಿಡ ಚೆನ್ನಾಗಿ ಬೆಳೆಯದೇ ಇರಬಹುದು, ನೀರು ನಿಂತ ಹಾಗಾಗಿ ಕೊಳೆತು ಹೋಗ್ತದೆ ಕೂಡ. ಅದೇ ರೀತಿಯಾಗಿ ನಾವು ಬೇರೆ ಗಿಡಗಳಾದಂತಹ ಜರ್ಬೇರ ಕೂಡ ಅಷ್ಟೇ, ಇದಕ್ಕೂ ಸ್ವಲ್ಪ ಮರಳು ಮಿಶ್ರ ಮಾಡ್ತಾನೆ, ಒಂದು 15-20% ಹೆಚ್ಚು ಹೇಳಿದರೆ ಅಷ್ಟೇ. ಹಾಗೆ ಹೈಡ್ರಾಂಜಿಯಾ ಗಿಡ, ತರಕಾರಿ ಗಿಡಗಳಿಗೂ ಕೂಡ ಅಷ್ಟೇ. ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯಾವಾಗೆಲ್ಲ ಸುಡುಮಣ್ಣನ್ನು ಉಪಯೋಗಿಸ್ತೇನೆ ಆಗ ಯಾವುದೇ ರೀತಿಯಾದಂತಹ ಮರಳಿನ ಅಗತ್ಯ ಇರೋದಿಲ್ಲ. ಒಟ್ಟಿನಲ್ಲಿ ಮರಳು ಉದುರಾಗಿ ಇರಬೇಕು, ಹಾಗೆ ನೀರು ಹೆಚ್ಚು ನಿಲ್ಬಾರ್ದು ಅಂತ ಇರುವಂತಹ ಸಂದರ್ಭದಲ್ಲೆಲ್ಲ ನೋಡಿಕೊಂಡು ಮರಳನ್ನು ಬಳಸಬಹುದು. ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು.